ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗಮನ ಶರಣನ ಅನುಭಾವದಿಂದ ಭವದ ಕೇಡು ನೋಡಯ್ಯ ಎನ್ನುವ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ, ಈ ಒಂದು ವಚನ ನಮ್ಮ ಬೆಳಗಿನ ಉದಯದ ಪ್ರಾರಂಭದಿಂದಲೇ ನಮ್ಮ ಜೀವನದ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ವಚನ. ನಮ್ಮ ಜೀವನ ಪ್ರಾರಂಭವಾಗುವುದು, ಪ್ರತಿಯೊಂದು ಕ್ರಿಯೆಗಳು ನಡೆಯುವುದು ಒಂದು ಜ್ಞಾನದ ಒಂದು ಆರಂಭದಿಂದ, ಬೆಳಕಿನ ಒಂದು ಆರಂಭದಿಂದ, ಸತ್ಯ ಪ್ರಾಮಾಣಿಕತೆ ಎನ್ನುವಂತಹ ಮೌಲ್ಯಗಳಿಂದ. ಅಂತಹ ಒಂದು ಅರ್ಥಗರ್ಭಿತವಾದ ಒಂದು ವಚನ ಇಡೀ ನಮ್ಮ ಜೀವನ ಸತ್ಯವನ್ನೇ ತಿಳಿಸುತ್ತದೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮ ವಚನಗಳಲ್ಲಿ ಅಡಗಿರುವಂತಹ ಜೀವನ ಮೌಲ್ಯಗಳು. ಈ ವಿಷಯ ಹೇಗಿದೆ ಅಂತಂದ್ರೆ 10 ನಿಮಿಷ 20 ನಿಮಿಷಕ್ಕೆ ಮಾತಾಡಿದ್ರು ಮುಗಿಯಲ್ಲ, ಒಂದು ದಿನ ಮಾತಾಡಿದ್ರು ಕೂಡ ಮುಗಿಯಲ್ಲ. ಅಷ್ಟೊಂದು ವಿಶಾಲವಾಗಿರುವಂತಹ ಸಂಪದ್ಭರಿತವಾದಂತಹ ಮೌಲ್ಯಯುತವಾದಂತಹ ಅಂಶಗಳನ್ನು ಒಳಗೊಂಡಿದೆ. ಈ ಒಂದು ಉಪನ್ಯಾಸವನ್ನು ನಾನು ಒಂದು ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಪ್ರಾರಂಭ ಮಾಡ್ತೀನಿ. ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ನಕ್ಷತ್ರಗಳಿದಾವು, ಸಾವಿರಾರು ನಕ್ಷತ್ರಗಳಿದಾವು, ಕೋಟಿ ಕೋಟಿ ನಕ್ಷತ್ರಗಳಿದಾವು, ಹಲವಾರು ಗ್ರಹಗಳಿದಾವು, ಉಪಗ್ರಹಗಳಿದಾವು. ಇವೆಲ್ಲದರ ನಡುವೆ ಒಂದು ವಿಶೇಷ ಶಕ್ತಿ ಇದೆ, ಒಂದು ವಿಶೇಷವಾದಂತಹ ಒಂದು ಗ್ರಹ ಇದೆ. ಅದ್ಯಾವುದು ಅಂತಂದ್ರೆ ಭೂಮಿ. ಭೂಮಿಗೆ ಯಾಕಿಷ್ಟು ವಿಶೇಷತೆ ಇದೆ ಅಂತಂದ್ರೆ, ನಾವೆಲ್ಲರೂ ಇರೋದು ಎಲ್ಲಿ? ಭೂಮಿಯಲ್ಲಿ. ಭೂಮಿ ಯಾಕೆ ಇಷ್ಟೊಂದು ವಿಶೇಷತೆಯನ್ನು ಹೊಂದಿದೆ, ಯಾಕೆ ಸೌರಮಂಡಲದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಯಾಕೆ ವಿಶೇಷತೆಯನ್ನು ಹೊಂದಿದೆ ಅಂತಂದ್ರೆ, ಅದಕ್ಕೆ ವಿಶೇಷವಾದಂತಹ ಮ್ಯಾಗ್ನೆಟಿಕ್ ಪವರ್ ಇದೆ. ಏನ್ ಮ್ಯಾಗ್ನೆಟಿಕ್ ಪವರ್ ಅಂತಂದ್ರೆ, ಗುರುತ್ವಾಕರ್ಷಣ ಬಲ ಇದೆ. ಎಲ್ಲವನ್ನ ತಡೆಹಿಡಿದುಕೊಳ್ಳುವಂತಹ, ಎಲ್ಲವನ್ನ ಬರುವಂತಹ, ಎಲ್ಲವನ್ನ ಸಹಿಸಿಕೊಳ್ಳುವಂತಹ, ಸಮಸ್ತತೆಯನ್ನು ಒಳಗೊಂಡಿರುವಂತಹ ಶಕ್ತಿ ಆ ಭೂಮಿಗಿದೆ. ಹಾಗಾಗಿ ಭೂಮಿ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಎಲ್ಲವನ್ನ ಅದು ಒಳಗೊಂಡಿದೆ, ಎಲ್ಲ ಭಾರವನ್ನು ಬರುತ್ತೆ. ಹಾಗಾಗಿ ಅದಕ್ಕೆ ಆ ಗುರುತ್ವ ಬಲದಿಂದಲೇ ಇಂದು ಬ್ರಹ್ಮಾಂಡದಲ್ಲಿ ವಿಶೇಷತೆಯನ್ನು ಹೊಂದಿದೆ. ಹಾಗಾದ್ರೆ ಈ ಗುರುತ್ವ ಬಲ ನಮ್ಮ ವಚನ ಸಾಹಿತ್ಯಕ್ಕೂ ಇದೆ. ಸಮಾಜದ ತತ್ವಶಾಸ್ತ್ರ ಹಾಗೂ ಸಾಹಿತ್ಯದ ದೃಷ್ಟಿಕೋನದಿಂದ ನೋಡಿದಾಗ ಒಂದು ವಿಶೇಷವಾದಂತಹ ಮ್ಯಾಗ್ನೆಟಿಕ್ ಪವರ್ ಯಾವುದಕ್ಕಿದೆ? ವಚನ ಸಾಹಿತ್ಯಕ್ಕಿದೆ. ಎಲ್ಲವನ್ನು, ಎಲ್ಲ ಸಾರವನ್ನು, ಎಲ್ಲ ಮೌಲ್ಯಗಳನ್ನು ಅದು ಒಳಗೊಂಡಿದೆ ಅಂದಾಗ ಅದರ ಗುರುತ್ವ ಬಲ ಎಷ್ಟಿದೆ ಅನ್ನೋದು ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಿದ್ರೆ ಈ ಒಂದು ಗುರುತ್ವ ಬಲದಲ್ಲಿ ಏನನ್ನ ಒಳಗೊಂಡಿದೆ, ಈ ಯಾವ್ಯಾವ ಮೌಲ್ಯಗಳನ್ನು ಒಳಗೊಂಡಿದೆ ಅಂತೇಳಿ ನೋಡಿದಾಗ, ಸಾಮಾಜಿಕ ಮೌಲ್ಯಗಳು. ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತವುಗಳು ಸಾಮಾಜಿಕ ಮೌಲ್ಯಗಳು. ಆ ಸಾಮಾಜಿಕ ಮೌಲ್ಯಗಳಿಗೆ ಭದ್ರ ಬುನಾದಿಯನ್ನು ಒದಗಿಸುವುದೇ ನಮ್ಮ ವಚನ ಸಾಹಿತ್ಯ. 800ರಿಂದ 850 ವರ್ಷಗಳಿಂದ ಹಳೆಯದಾಗಿರುವಂತಹ ವಚನ ಸಾಹಿತ್ಯ ಇಂದಿಗೂ ಪ್ರಸ್ತುತ ಅನ್ನುವುದಾದರೆ, ಹಾಗಿದ್ರೆ ಎಂತಹ ಮೌಲ್ಯಗಳನ್ನು ನಮಗೆ ಬಿತ್ತಿದೆ, ಯಾವ ರೀತಿಯ ಮೌಲ್ಯಗಳನ್ನು ನಮಗೆ ಬಿತ್ತಿದೆ, ಸಾರ್ವತ್ರಿಕ ಮೌಲ್ಯಗಳನ್ನು ಯಾವ್ಯಾವ ಬಿತ್ತಿದೆ. ಸಾಮಾಜಿಕ ಮೌಲ್ಯಗಳನ್ನು ನೋಡಿದಾಗ ವಿಶ್ವ ಭಾತೃತ್ವವನ್ನು ನೀಡುವಂತಹ ವಚನಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಸಿಗುತ್ತೆ. ವಿಶ್ವ ಭಾತೃತ್ವ ಏನು? ಇವ ನಾಡವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸದಿರಿ. ಅಂದ್ರೆ ನಾವು ನಮ್ಮ ಸಮಾಜದಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ವರ್ಗ ಭೇದವಿಲ್ಲದೆ ಎಲ್ಲರನ್ನ ಸಹೋದರತ್ವ ಭಾವದಿಂದ ನೋಡ್ತಾ ಇದ್ದೇವೆ. ಅದಕ್ಕೆ ಬುನಾದಿ ನಾವೀಗ ಸಂವಿಧಾನದಲ್ಲಿ, ನಮ್ದು ಸಂವಿಧಾನದ 15ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಜಾತಿ, ಮತ, ಪಂಥ, ಭೇದ ಭಾವಗಳಿಲ್ಲದೆ ತಾರತಮ್ಯವನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಆ ಒಂದು ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ಈ ಒಂದು ಅಂಶ 12ನೇ ಶತಮಾನದಲ್ಲಿ ಇತ್ತು ಅಂತಂದ್ರೆ, 850 ವರ್ಷಗಳ ಹಿಂದೆ ಇತ್ತು ಅಂದ್ರೆ ಎಷ್ಟೊಂದು ಅಮೋಘ ಅನ್ಸುತ್ತೆ ನೋಡ್ರಿ. ನಮ್ಗೆ ಈಗಲೂ ಕೆಲವರಿಗೆ ಗೊತ್ತಿಲ್ಲ ನಮ್ಮ ಸಂವಿಧಾನದಲ್ಲಿ ಏನಿದೆ, ಪೂರ್ವ ಪೀಠಿಕೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಸಮಾಜದಲ್ಲಿ ಎಷ್ಟೋ ಅಹಿತಕರ ಘಟನೆಗಳನ್ನು ನೋಡ್ತೀವಿ, ಆದ್ರೆ 12ನೇ ಶತಮಾನದಲ್ಲಿ ಅದಿತ್ತು ಅಂದ್ರೆ ನೋಡ್ರಿ ಎಂತಹ ಮೌಲ್ಯ. 1948ರಲ್ಲಿ ವಿಶ್ವಸಂಸ್ಥೆ ಒಂದು ಘೋಷಣೆ ಮಾಡ್ತು, ಮಾನವ ಹಕ್ಕುಗಳ ಘೋಷಣೆ ಅಂತೇಳಿ. ಆ ಘೋಷಣೆ ಒಳಗೆ ವಿಶ್ವ ಭಾತೃತ್ವವನ್ನ ಹೇಳ್ತು. ವಿಶ್ವ ಭಾತೃತ್ವವನ್ನು ಹೇಳ್ತು ಅಂದ್ರೆ ಅದು ಹೇಳ್ತು ಅಂತ ಅದನ್ನು ತಯಾರು ಮಾಡುವಾಗ ಹೇಳಿದ್ರು, ನಮ್ಮ 12ನೇ ಶತಮಾನದ ಭಾರತದಲ್ಲಿರುವಂತಹ, ಕರ್ನಾಟಕದಲ್ಲಿರುವಂತಹ ವಚನ ಸಾಹಿತ್ಯದ ವಚನಗಳಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಹೇಳಿ. ಅವಾಗ ಅನಿಸ್ತು ನಮ್ಗೆ, ಹಾಗಿದ್ರೆ ಎಷ್ಟು ಭಾತೃತ್ವದ ಭಾವವನ್ನ 12ನೇ ಶತಮಾನದಲ್ಲಿ ಅವ್ರು ಬಿತ್ತಿದ್ರು ಅಂತೇಳಿ. ಇನ್ನು ಬಹಳ ಅವಶ್ಯಕವಾಗಿರುವಂಥದ್ದು, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಕಾಯಕ ತತ್ವ. ಕಾಯಕ ತತ್ವವನ್ನ 800 ವರ್ಷಗಳ ಹಿಂದೆ ಅವ್ರು ಹೇಳಿದ್ರು ವಚನಗಳಲ್ಲಿ. ಪ್ರತಿಯೊಬ್ಬ ಜೀವಿಯೂ ಕೂಡ ಕಾಯಕವನ್ನ ಮಾಡಬೇಕು. ಕಾಯಕವೇ ಕೈಲಾಸ ಕಾರಣ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಳು ಹಂಗು ಹರಿಯಬೇಕು. ಅಂದ್ರೆ ನಾವು ಕಾಯಕದ ನಿಷ್ಠೆಯಿಂದ ಕಾಯಕವನ್ನ ಮಾಡಬೇಕು. ನಾವು ಕೆಲಸದಲ್ಲಿ ನಿರತರಾದಾಗ ನಾವು ಯಾರೇ ಬಂದರೂ ಅದನ್ನ ಆ ಕಡೆ ಗಮನ ಕೊಡಬಾರ್ದು. ನಮ್ಮ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ತೋರಬೇಕು. ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ನಿಷ್ಠೆಯನ್ನು ತೋರಿದಾಗ, ಪ್ರತಿಯೊಬ್ಬರು ಕಾಯಕದಲ್ಲಿ ನಿರತರಾಗಿದ್ರು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ಶ್ರಮದ ಮೂಲಕ ತಮ್ಮ ಜೀವನವನ್ನು ನಿರ್ವಹಿಸ್ತಾರೆ, ಶ್ರಮದಿಂದಲೇ ಎಲ್ಲವನ್ನ ಪಡ್ಕೊಳ್ತಾರೆ. ಹಾಗಾಗಿ ಅಂತಹ ಕಾಯಕವೇ ಕೈಲಾಸ ಅಥವಾ ಕಾಯಕದ ಮಹತ್ವವನ್ನು ಸಾರಿದಂತಹ ಬಸವಣ್ಣನವರ ಒಂದು ತತ್ವ ಇಂಗ್ಲಿಷ್ಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ಭಾಷೆ ಅಂತ ಕರಿತೀವಿ ನಾವು. ಆ ಒಂದು ಇಂಗ್ಲಿಷ್ಗೆ ಭಾಷಾಂತರ ಆಗಿದೆ ಅಂತಂದ್ರೆ ನಮ್ದು ವಚನ ಸಾಹಿತ್ಯ ಎಷ್ಟು ಶ್ರೀಮಂತಿಗೆ ಹೊಂದಿರ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನು ಅತಿ
ಮಾಡುವಂಥದ್ದು ದಾಸೋಹ ಪದ್ಧತಿ. ದಾಸೋಹ ಪದ್ಧತಿ 12ನೇ ಶತಮಾನದಲ್ಲಿ ಇತ್ತು. ದಾಸೋಹ ಪದ್ಧತಿಯನ್ನ ಅವರು ಅವಾಗಲೇ ಅಳವಡಿಸ್ಕೊಂಡಿದ್ರು. ಶ್ರಮದ ಮೂಲಕ ದುಡಿದಂತಹ ಒಂದು ಹಣದಿಂದ ಅಥವಾ ಶ್ರಮದ ಫಲವನ್ನ ನಮಗೆ ಎಷ್ಟು ಬೇಕೋ, ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅದನ್ನ ಇಟ್ಕೊಂಡು ಉಳಿದದ್ದನ್ನ ಹಂಚಿಕೊಂಡು ತಿನ್ನುವಂತಹ ಮನೋಭಾವ ಅಲ್ಲಿ ಹೆಂಗಿತ್ತು ಅಂತಂದ್ರೆ 12ನೇ ಶತಮಾನದಲ್ಲಿ ಶರಣರು ಶ್ರೀಮಂತರಷ್ಟೇ. ಈಗ ನಾವು ಏನಾದ್ರು ಒಂದು ಮಠಮಾನ್ಯಗಳಿಗೆ ಅಥವಾ ಏನಾದ್ರು ಒಂದು ದೇಣಿಗೆ ಕೊಡಕ್ಕೆ ಹೋದಾಗ ನಾವು ಎಷ್ಟೇ ದುಡಿದ್ರೂ ಒಂದು ಸ್ವಲ್ಪ ಹಣವನ್ನ ಕೊಡ್ಲಿಕ್ಕೆ ಮುಂದೆ ನೋಡುವಂತಹ ಕಾಲ. ಆದ್ರೆ ಅವಾಗ ಹೆಂಗಿತ್ತು ಅಂದ್ರೆ ದೊಡ್ಡ ವೃತ್ತಿಯನ್ನ ಮಾಡಲಿ, ಕೆಳ ವೃತ್ತಿಯನ್ನ ಮಾಡಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಎಲ್ಲರೂ ತಮ್ಮ ಒಂದು ಶ್ರಮದ, ತಮ್ಮ ದುಡಿಮೆಯ ಫಲವನ್ನ ಸ್ವಲ್ಪ ಪ್ರಮಾಣದನ್ನ ಕೊಡ್ತಾ ಇದ್ರು. ಐದಕ್ಕಿ ಲಕ್ಕಮ್ಮ ನಿಮ್ಗೆಲ್ಲರಿಗೂ ಗೊತ್ತು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ಇಸಕ್ಕಿ ಆಸೆ ನಮಗೇಕೆ ಅಂತೇಳಿ ಯಾಕೆ ಹೇಳ್ತಾಳೆ ಅಂತಂದ್ರೆ, ಮಹಾಮನೆಯಲ್ಲಿ ಅಕ್ಕಿಯನ್ನ ಚೆಲ್ಲಿರ್ತಾರ. ಆ ಅಕ್ಕಿಯನ್ನ ಆಯ್ದುಕೊಂಡು ಬಂದು ತಮಗೆ ಬೇಕಾಗಿದ್ದನ್ನ ಇಟ್ಕೊಂಡು ಉಳಿದದ್ದನ್ನ ದಾಸೋಹ ಕೊಡ್ತಾ ಇದ್ರು. ಇದನ್ನ ನೋಡಿದಂತಹ ಬಸವಣ್ಣನವರು ಜಾಸ್ತಿ ಅಕ್ಕಿಯನ್ನ ಚೆಲ್ಲಿಸ್ತಾರ. ಅವಾಗ ಮಾರಯ್ಯ ಅದನ್ನ ಆಯ್ಕೊಂಬಂದಾಗ ಪ್ರತಿದಿನ ಸ್ವಲ್ಪ ತಗೊಂಡ್ಬರ್ತಿದ್ರು. ಇವತ್ತೊಂದು ಚೀಲ ಅಕ್ಕಿ ತಗೊಂಬಂದಾರಲ್ಲ, ಇದು ಹೆಂಗ್ ಸಿಕ್ತು ಅಂದಾಗ ಅದನ್ನ ವಿಮರ್ಶೆ ಮಾಡ್ತಾಳಕ್ಕೆ. ಮಾಡಿದಾಗ ಬಸವಣ್ಣನವ್ರಿಗೆ ಮಾಡಿದ್ರು ಅಂತೇಳಿ ಅವಾಗ್ಲೇನೆ ಹೇಳಲಾಗ್ತದೆ. ಆಸೆ ಎಂಬುದು ಅರಸಂಗ. ನಮ್ಮನ್ನ ಆಳ್ವಿಕೆ ಮಾಡುವಂಥವನು, ನಮ್ಮನ್ನ ಕಾಪಾಡುವಂಥವನು ಸಾಮ್ರಾಜ್ಯಶಾಹಿ ಆಗಿರ್ತಾನ. ಅವನಿಗೆ ಯುದ್ಧಗಳಿರ್ತಾವೆ, ಎಲ್ಲ ಇರ್ತಾವೆ.